400 ವರ್ಷ ಹಳೆಯ ನರಸಿಂಹ ಮೇರು ಚಕ್ರ ಇರುವ ಬೆಂಗಳೂರಿನ ಶಕ್ತಿಶಾಲಿ ದೇಗುಲವಿದು. ತೊಗರಿಬೇಳೆ ಕೈನಲ್ಲಿಡಿದು 28 ಪ್ರದಕ್ಷಿಣೆ ಮಾಡಿದರೆ ನೀವು ಕೇಳಿದ ಕೋರಿಕೆಗಳು ಶೀಘ್ರವಾಗಿ ನೆರವೇರುತ್ತದೆ. ಕಷ್ಟ ಎಂದು ಬಂದವರು ಈ ಕ್ಷೇತ್ರದಿಂದಲೇ ಶ್ರೀಮಂತರಾಗಿದ್ದಾರೆ. ಬೆಂಗಳೂರಿನ ಹೊಸೂರು ಮುಖ್ಯ ರಸ್ತೆಯಲ್ಲಿರುವ ರೂಪೇನ ಅಗ್ರಹಾರದಲ್ಲಿ ಈ ಶಕ್ತಿಶಾಲಿ ನರಸಿಂಹ ಕ್ಷೇತ್ರವಿದೆ. ಶ್ರೀಹರಿ ವೈಕುಂಠ ಕ್ಷೇತ್ರವೆಂದು ಕರೆಯಲ್ಪಡುವ ಈ ದೇಗುಲದಲ್ಲಿ ನರಸಿಂಹಸ್ವಾಮಿಯವರು ಅಷ್ಟಲಕ್ಷ್ಮಿಯರ ಜೊತೆಗೆ ಭಕ್ತರಿಗೆ ದರ್ಶನ ನೀಡುವುದು ತುಂಬಾ ವಿಶೇಷ. ಆದಿಲಕ್ಷ್ಮಿ, ಧಾನ್ಯಲಕ್ಷ್ಮಿ, ಧೈರ್ಯಲಕ್ಷ್ಮಿ, ಗಜಲಕ್ಷ್ಮಿ, ಸಂತಾನಲಕ್ಷ್ಮಿ, ವಿಜಯಲಕ್ಷ್ಮಿ, ವಿದ್ಯಾಲಕ್ಷ್ಮಿ, ಧನಲಕ್ಷ್ಮಿಯರ ಜೊತೆಗೆ ಲಕ್ಷ್ಮೀ ನರಸಿಂಹ ಸ್ವಾಮಿಯು ಇಲ್ಲಿ ಅನೇಕ ವರ್ಷಗಳಿಂದ ಭಕ್ತರ ಕಷ್ಟಗಳನ್ನು ಕಳೆದು ಅನುಗ್ರಹ ನೀಡುತ್ತಿದ್ದಾನೆ. ಈ ಕ್ಷೇತ್ರದಲ್ಲಿ ಆರ್ಥಿಕ ಸಮಸ್ಯೆ ಎಂದವರು ಮುಂದಿನ ಸಲ ಬಂದಾಗ ಜೀವನ ಸುಧಾರಿಸಿದೆ, ಹಣದ ಏಳಿಗೆ ಆಗ್ತಿದೆ ಎಂದು ಹೇಳುತ್ತಾರೆ. ಕುಜನ ದೋಷವನ್ನು ದೂರ ಮಾಡಿ ಮದುವೆ, ಸಂತಾನ ನೀಡುವ, ಮಕ್ಕಳಿಗೆ ಓದಲು ಶಕ್ತಿ ಹಾಗೂ ಧೈರ್ಯ ನೀಡುವ, ಜೀವನದ ಯಾವುದೇ ಸಮಸ್ಯೆಗಳನ್ನು ಕ್ಷಣ ಮಾತ್ರದಲ್ಲಿ ದೂರ ಮಾಡುವ ನರಸಿಂಹ ಕ್ಷೇತ್ರವಿದು. 400 ವರ್ಷಗಳಿಗಿಂತಲೂ ಹಳೆಯ ಶ್ರೀ ನರಸಿಂಹ ಮೇರು ಚಕ್ರವನ್ನು ಈ ದೇಗುಲದಲ್ಲಿ ನಾವು ಕಾಣಬಹುದು. ಶ್ರೀ ಚಕ್ರವನ್ನು ಹೇಗೆ ದೇವಿಗಾಗಿ ಇಟ್ಟು ಪೂಜಿಸುತ್ತೇವೆಯೋ ಹಾಗೆ ನರಸಿಂಹ ಸ್ವಾಮಿಗೆ ಮೇರು ಚಕ್ರವನ್ನು ಇಟ್ಟು ಪೂಜಿಸಲಾಗುತ್ತದೆ. ಮೇರು ಚಕ್ರದಲ್ಲಿ ನರಸಿಂಹ ಬೀಜ ಮಂತ್ರಗಳನ್ನು ಬರೆಯಲಾಗಿರುತ್ತದೆ. 150 ಸಾಲಿಗ್ರಾಮಗಳ ಮೇಲೆ ಇಲ್ಲಿ ನರಸಿಂಹ ಮೇರು ಚಕ್ರವನ್ನು ಪ್ರತಿಷ್ಠಾಪಿಸಲಾಗಿದೆ. ಈ ಮೇರು ಚಕ್ರವು ಈ ದೇಗುಲದಲ್ಲಿ ಬಿಟ್ಟರೆ ಭಾರತದ ಇನ್ಯಾವುದೇ ದೇಗುಲದಲ್ಲಿ ಈ ರೀತಿ ನೋಡಲು ಸಿಗುವುದಿಲ್ಲ ಎಂಬ ನಂಬಿಕೆ ಇದೆ. ಇಲ್ಲಿ ನೀವು ಮಾಡುವ ಪ್ರದಕ್ಷಿಣೆಯು ನರಸಿಂಹ ಸ್ವಾಮಿಯ ಜೊತೆಗೆ ಮೇರು ಚಕ್ರಕ್ಕೂ ಸಲ್ಲುತ್ತದೆ. ಮೇರು ಶ್ರೀ ಚಕ್ರಕ್ಕೆ ಪ್ರದಕ್ಷಿಣೆ ಮಾಡುವ ಮನುಷ್ಯನಿಗೆ ಅಪಾರ ದೈವಬಲ ಪ್ರಾಪ್ತಿಯಾಗುತ್ತೆ. ಆತನ ದೇಹದಲ್ಲಿದ್ದ ಅನೇಕ ದೋಷಗಳು ಕಳೆದು ಹೋಗುತ್ತೆ, ಜನ್ಮ ಜನ್ಮಗಳ ಪಾಪಗಳು ದೂರವಾಗುತ್ತೆ, ನೆಗೆಟಿವ್ ಎನರ್ಜಿಗಳಿಂದ ಮುಕ್ತಿ ಸಿಗುತ್ತದೆ. ಈ ಚಕ್ರದ ದರ್ಶನ ಪಡೆದವರಿಗೆ ಸಾಲದ ಸಮಸ್ಯೆಗಳು, ಹಣಕಾಸಿನ ಕಷ್ಟಗಳು, ಕುಟುಂಬ ಜೀವನ, ಆರೋಗ್ಯ, ಇನ್ನು 10 ಕಷ್ಟಗಳು ದೂರವಾಗುತ್ತೆ. ಇಲ್ಲಿಗೆ ಕಣ್ಣೀರಾಕುತ್ತಾ ಕಷ್ಟ ಎಂದು ಬರುವ ಭಕ್ತರು ತೊಗರಿಬೇಳೆಯಿಂದ ಒಂದು ನಿಯಮ ಪಾಲಿಸಿದರೆ ಅದು ಎಂಥದ್ದೇ ಕಠಿಣ ಕಷ್ಟವಿದ್ದರೂ ಶ್ರೀ ನರಸಿಂಹ ಸ್ವಾಮಿಯು ದೂರ ಮಾಡ್ತಾನೆ. ತೊಗರಿಬೇಳೆಯನ್ನು ಕೈನಲ್ಲಿಡಿದು 28 ಪ್ರದಕ್ಷಿಣೆಯನ್ನು ಶ್ರದ್ಧೆಯಿಂದ ಮಾಡಿ ಈ ದೇಗುಲಕ್ಕೆ ಅರ್ಪಿಸಿದರೆ 8 ಮಂಗಳವಾರದ ಒಳಗೆ ಕುಜದೋಷದ ತೀವ್ರತೆ ಕಡಿಮೆಯಾಗುತ್ತೆ. ಸಾಲದ ಸುಳಿಯಿಂದ ನರಕ ಅನುಭವಿಸುತ್ತಿದ್ದರೆ, ಬರಬೇಕಾದ ಹಣ ಬರಬೇಕೆಂದರೆ, ವಯಸ್ಸಾದರೂ ಮದುವೆ ಆಗುತ್ತಿಲ್ಲ, ಸಂತಾನದ ಅಪೇಕ್ಷೆ ಇದ್ದರೆ ಒಟ್ಟು 8 ಮಂಗಳವಾರಗಳಂದು ಈ ಕ್ಷೇತ್ರದಲ್ಲಿ ತೊಗರಿಬೇಳೆ ಕೈನಲ್ಲಿಡಿದು ಪ್ರದಕ್ಷಿಣೆ ಮಾಡಬೇಕು. ಕುಜನು ಪಂಚಭೂತಗಳಿಗೆ ಅಧಿಪತಿ. ಶಸ್ತ್ರಚಿಕಿತ್ಸೆ, ರಕ್ತಕ್ಕೆ ನಂಜು, ಅಧಿಕ ರಕ್ತದೊತ್ತಡ, ರಕ್ತದ ಕ್ಯಾನ್ಸರ್ಗೆ ಈತನ ಅಶುಭ ದೃಷ್ಟಿಯೇ ಕಾರಣವಾಗುತ್ತದೆ. ಮದುವೆ ನಿಧಾನ, ಸ್ತ್ರೀಯರ ಮಾಂಗಲ್ಯಕ್ಕೆ ಕುಜನೇ ಕಾರಕನಾಗುತ್ತಾನೆ. ಜಾತಕದಲ್ಲಿ ಕುಜನು ಚೆನ್ನಾಗಿದ್ದರೆ ಸಹೋದರರು ರಾಮ ಲಕ್ಷ್ಮಣರಂತಿರುತ್ತಾರೆ. ಅಶುಭನಾದರೆ ಸಹೋದರರಲ್ಲಿ ವೈಮನಸ್ಯವಿರುತ್ತದೆ, ದಾಯಾದಿ ಕಲಹವಿರುತ್ತದೆ. ರವಿ ಕುಜರು ಉಚ್ಚಸ್ಥಾನದಲ್ಲಿ ಜೊತೆಗಿದ್ದರೆ ಪ್ರಭಾವಿ ರಾಜಕೀಯ ವ್ಯಕ್ತಿಗಳಾಗಬಹುದು. ಮಂಗಳವಾರ ನರಸಿಂಹಸ್ವಾಮಿಯ ಪೂಜೆ ಮಾಡೋದ್ರಿಂದ ಕುಜನ ಶುಭ ಫಲವನ್ನ ಪಡೆದುಕೊಳ್ಳಬಹುದು. ಮಂಗಳವಾರ ನರಸಿಂಹಸ್ವಾಮಿಯ ಪೂಜೆ ಮಾಡೋದ್ರಿಂದ ಕುಜನ ಶುಭ ಫಲವನ್ನ ಪಡೆಯಬಹುದು. ಆದ್ದರಿಂದ ಜಾತಕದಲ್ಲಿನ ಕುಜದೋಷ ದೂರವಾಗಲು ಅಷ್ಟಲಕ್ಷ್ಮಿಯರ ಜೊತೆ ಮಹಾವಿಷ್ಣು ಅಂದರೆ ನರಸಿಂಹಸ್ವಾಮಿಯ ಅನುಗ್ರಹ ಸಿಗಲು, ಜನ್ಮ ಜನ್ಮಗಳ ಪಾಪಗಳನ್ನು ಕಳೆದುಕೊಂಡು ಈ ಜನ್ಮದಲ್ಲಿ ಸುಖವಾಗಿ ಬಾಳಲು ಈ ಕ್ಷೇತ್ರಕ್ಕೆ ಒಮ್ಮೆಯಾದರೂ ಭೇಟಿ ನೀಡಲೇಬೇಕು. ವಿಷ್ಣು ದೇವರ ದಶಾವತಾರಗಳಲ್ಲಿ ನರಸಿಂಹನ ಅವತಾರವು ಹಿರಣ್ಯಕಶಿಪುವನ್ನು ಕೊಲ್ಲಲು ವೈಶಾಖ ಮಾಸದ ಸ್ವಾತಿ ನಕ್ಷತ್ರದ ದಿನ ಹುಟ್ಟಿತು. ಆದ್ದರಿಂದ ಪ್ರತಿ ತಿಂಗಳು ಸ್ವಾತಿ ನಕ್ಷತ್ರದ ದಿನ ಇಲ್ಲಿ ವಿವಿಧ ಪೂಜೆಗಳನ್ನು ನೆರವೇರಿಸಲಾಗುತ್ತೆ. ಇಲ್ಲಿ ಋಣವಿಮೋಚನ ನರಸಿಂಹ ಸ್ತೋತ್ರದ ಉಪದೇಶವನ್ನು ಈ ದಿನವೇ ನೀಡಲಾಗುತ್ತದೆ. ಈ ಸ್ತೋತ್ರದಿಂದ ಅನೇಕ ರೀತಿಯ ಋಣಬಾಧೆಗಳಿಂದ ಮುಕ್ತಿ ಹೊಂದಬಹುದು. ಸ್ವಾತಿ ನಕ್ಷತ್ರದ ದಿನ ಸುದರ್ಶನ ನರಸಿಂಹ ಹೋಮ, ಸತ್ಯನಾರಾಯಣ ಸ್ವಾಮಿ ಪೂಜೆ, ರಥೋತ್ಸವ, ದೀಪೋತ್ಸವಗಳನ್ನು ಇಲ್ಲಿ ಮಾಡಲಾಗುತ್ತದೆ. ಈ ಕ್ಷೇತ್ರದಲ್ಲಿ 250 ವರ್ಷ ಹಳೆಯ ಕಂಬದ ಆಂಜನೇಯ ಸ್ವಾಮಿಯ ದರ್ಶನವನ್ನು ಕೂಡ ಮಾಡಿಕೊಳ್ಳಬಹುದು. ಇಲ್ಲಿ ನೀಡುವ ವಾಸ್ತು ತೆಂಗಿನಕಾಯಿಯನ್ನು ಮನೆಗೆ ತಂದು ಕಟ್ಟಿದರೆ ಸರ್ವದೋಷಗಳು ದೂರವಾಗಿ ಮನೆಯ ಅಭಿವೃದ್ಧಿಯಾಗುತ್ತದೆ. ಈ ದೇವಾಲಯದಲ್ಲಿ ಮಕ್ಕಳಿಗೆ ನಾಮಕರಣ ಮಾಡಿದರೆ ಅವರಿಗೆ ಧೈರ್ಯ, ಆತ್ಮವಿಶ್ವಾಸ ಹೆಚ್ಚುತ್ತದೆ ಹಾಗೂ ದೇವರ ಕೃಪೆ ಮತ್ತು ರಕ್ಷಣೆ ಜೀವನ ಪೂರ್ತಿ ದೊರೆಯುತ್ತದೆ. ಅದೇ ರೀತಿ ಇಲ್ಲಿ ಮಕ್ಕಳಿಗೆ ಅನ್ನಪ್ರಾಶನ ಮಾಡಿಸಿದರೆ ಜೀವನದಲ್ಲಿ ಎಂದಿಗೂ ಅನ್ನದ ಕೊರತೆ ಉಂಟಾಗುವುದಿಲ್ಲ. ಹಾಗೆಯೇ ಅಷ್ಟಲಕ್ಷ್ಮಿ ಸಮೇತ ನರಸಿಂಹಸ್ವಾಮಿ ಸನ್ನಿಧಿಯಲ್ಲಿ ವಿವಾಹ ನೆರವೇರಿಸಿಕೊಂಡ ದಂಪತಿಗಳ ಜೀವನ
ಜೀವನದಲ್ಲಿ ಶಾಂತಿ, ಸೌಭಾಗ್ಯ ಮತ್ತು ಸಮೃದ್ಧಿ ನೆಲೆಸುತ್ತದೆ. ಈ ದೇವಸ್ಥಾನವು ಬೆಳಿಗ್ಗೆ 8 ಗಂಟೆಯಿಂದ 11 ಗಂಟೆಯವರೆಗೆ, ಸಂಜೆ 6 ಗಂಟೆಯಿಂದ 8:30ರವರೆಗೆ ತೆರೆದಿರುತ್ತದೆ. ಮಂಗಳವಾರ ಮಾತ್ರ ಬೆಳಿಗ್ಗೆ 6:30ರಿಂದ ಮಧ್ಯಾಹ್ನ 12 ಗಂಟೆಯವರೆಗೆ ಹಾಗೂ ಸಂಜೆ 6 ಗಂಟೆಯಿಂದ ರಾತ್ರಿ 9ರವರೆಗೆ ತೆರೆದಿರುತ್ತದೆ. ಬೆಂಗಳೂರಿನ ಬೊಮ್ಮನಹಳ್ಳಿಯ ರೂಪೇನ ಅಗ್ರಹಾರಕ್ಕೆ ಮೆಜೆಸ್ಟಿಕ್ನಿಂದ ನಾನಾ ಬಸ್ಗಳು ಸಿಗುತ್ತವೆ. ಈ ದೇವಾಲಯವು ಹೊಸೂರು ರಸ್ತೆಯಲ್ಲಿರುವ ಶ್ರೀನಿವಾಸ ಪೆರುಮಾಳ್ ದೇವಾಲಯದ ಹಿಂಭಾಗದಲ್ಲಿ ಮಡಿವಾಳ ಮೇಲ್ಸೇತುವೆಯ ಸಮೀಪದಲ್ಲಿದೆ. ಮಡಿವಾಳದಿಂದ ಮೇಲ್ಸೇತುವೆ ಏರಿ ನಂತರ ಎಲೆಕ್ಟ್ರಾನಿಕ್ ಸಿಟಿ ಎಲಿವೇಟೆಡ್ ಎಕ್ಸ್ಪ್ರೆಸ್ ವೇ ಕಡೆಗೆ ಸಾಗಬೇಕು. ಅಲ್ಲಿ ಇರುವ ಯೂಟರ್ನ್ ಮೂಲಕ ಹಿಂದಿರುಗಿ ಸರ್ವಿಸ್ ರಸ್ತೆಗೆ ಪ್ರವೇಶಿಸಬೇಕು. ಸುಮಾರು 500 ಮೀಟರ್ ಸಾಗಿದ ನಂತರ ಎಡಭಾಗದಲ್ಲಿ ಶ್ರೀನಿವಾಸ ಪೆರುಮಾಳ್ ದೇವಾಲಯ ಕಾಣಿಸುತ್ತದೆ. ಆ ದೇವಾಲಯದ ಹಿಂಭಾಗದಲ್ಲಿ ಈ ದೇವಾಲಯವಿದೆ. ನೋಡಿದ್ರಲ್ಲ, ಕುಜದೋಷವನ್ನ ದೂರ ಮಾಡಿ ಜೀವನದಲ್ಲಿ ಉತ್ತಮೋತ್ತಮ ಫಲವನ್ನ ನೀಡುವ ಶ್ರೀಹರಿ ವೈಕುಂಠ ಕ್ಷೇತ್ರದ ಬಗೆಗಿನ ಈ ವಿಶೇಷ ಮಾಹಿತಿ ನಿಮಗೆ ಇಷ್ಟವಾದರೆ ತಪ್ಪದೆ ಜೈ ಅಷ್ಟಲಕ್ಷ್ಮಿ ಸಮೇತ ಶ್ರೀ ನರಸಿಂಹಸ್ವಾಮಿ ಅಂತ ಬರೆದು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಮುಂದಿನ ಬಾರಿ ಮತ್ತೊಂದು ಇಂಥದ್ದೇ ದೇಗುಲದ ಮಾಹಿತಿಯೊಂದಿಗೆ ನಮ್ಮ ದೇಗುಲ ದರ್ಶನ ಕರ್ನಾಟಕ ಚಾನಲ್ ಮೂಲಕ ಭೇಟಿಯಾಗೋಣ. ಧನ್ಯವಾದ ಸ್ನೇಹಿತರೆ.